ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ. ಇಲ್ಲಿ ಶಕುಂತಲಾ ಅವರು ಮನಸ್ಸಲ್ಲಿ ಮಾತಾಡ್ಕೊತಾ ಇದ್ದಾರೆ. ಈ ವೇದ ಬೇರೆ ನನ್ನನ್ನ ಬರಲೇಬೇಕು ಅಂತ ಹೇಳಿದಾಳೆ. ಇದು ರೌಡಿಗಳ ಫಂಕ್ಷನ್, ಬರೀ ರೌಡಿಗಳೇ ಬಂದಿರ್ತಾರೆ, ನಾನು ಅಲ್ಲೋಗಿ ಏನ್ ಮಾಡ್ಲಿ, ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಾಕ್ಸ್ಬಿಟ್ಲಲ್ಲ ಅಂತ ಮನಸ್ಸಲ್ಲೇ ಹೇಳ್ಕೊಂತಾ ಇರ್ತಾರೆ. ಈಗ ಇಲ್ಲಿಗೆ ವೈಶ್ ಬರ್ತಾಳೆ. ಅಮ್ಮ, ಇವತ್ತು ನಾವು ಫಂಕ್ಷನಿಗೆ ಹೋಗ್ತಾ ಇದೀವಾ ಅಥವಾ ಮನೆ ಬಿಟ್ಟು ಹೋಗ್ತಾ ಇದೀವಾ ಅಂತ ಹೇಳಿದಾಗ ಶಕುಂತಲಾ ಅವರು, ಇವತ್ತು ಎರಡೂ ಆಗುತ್ತಮ್ಮ. ನೋಡಪ್ಪ, ಈ ಸಾಮಾನುಗಳೆಲ್ಲ ಎತ್ತಿಡಿ, ನಮ್ಗೆ ಅರ್ಜೆಂಟ್ ಫಂಕ್ಷನ್ ಇದೆ, 1 ಅವರಲ್ಲಿ ವಾಪಸ್ ಬಂದ್ಬಿಡ್ತೀವಿ ಆಯ್ತಾ ಅಂತ ಹೇಳಿ ಶಕುಂತಲಾರು ಮತ್ತೆ ವೈಶ್ ಅವರು ವೇದ ಮತ್ತೆ ವಿಕ್ರಮ್ ರಿಸೆಪ್ಷನ್ಗೆ ಹೊರಡ್ತಾರೆ. ಇಲ್ಲಿ ವೇದ ಸೀರೆ ಉಟ್ಕೊಳಕ್ ಹೋಗ್ತಾ ಇದ್ದಾಳೆ, ಆದ್ರೆ ಸೀರೆ ಉಟ್ಕೊಳಕ್ಕೆ ಬರ್ತಾ ಇಲ್ಲ. ಈ ಮನೆಯಲ್ಲಿ ಯಾರು ನನ್ ಮಾತು ಕೇಳಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ಸೀರೆನ ನನ್ ಮಾತು ಕೇಳಲ್ಲ, ಸುಮ್ನೆ ನನ್ ಪೇಷಂಟ್ ಚೆಕ್ ಮಾಡ್ಬೇಡ, ಕರೆಕ್ಟ್ ಆಗಿ ಬಂದ್ಬಿಡು ಅಂತ ಸೀರೆಗೆ ಬೈತಾ ಇರ್ತಾಳೆ. ಈಗ ಇಲ್ಲಿಗೆ ವಿಕ್ರಮ್ ಬರ್ತಾನೆ. ಏನಮ್ಮ, ನನ್ ಬಗ್ಗೆ ಏನು ಬೈತಾ ಇದೀಯಾ? ನನ್ ಜೊತೆ ಜಗಳ ಆಡ್ದಂಗೆ ಆ ಸೀರೆ ಜೊತೆನೂ ಜಗಳ ಆಡ್ತಿದ್ಯಾ ಅಂತ ಹೇಳ್ದಾಗ ವೇದ, ಈ ಸೀರೆ ನಿನ್ ತಂದ್ಕೊಟ್ಟಿರೋದಲ್ವಾ, ನಿನ್ ತರನೇ ಆಡ್ತಾ ಇದೆ. ಈಗ ವೇದ, ಏನೋ ಇಷ್ಟು ದಿನ ಸೀರೆ ಬಂದು ನೀನ್ ಉಡಿಸ್ತಾ ಇದ್ದ ಅಂತ ಹೇಳ್ದಾಗ ವಿಕ್ರಮ್, ಆ ಭಾಗ್ಯ ಸಿಕ್ಕಿದ್ರೆ ಯಾರ್ ಬೇಡ ಅಂತಾರೆ? ಏನಿಲ್ಲಮ್ಮ, ನೀನ್ ಆ ರೀತಿ ನೋಡ್ಬೇಡ, ಲೇಟ್ ಆಗ್ತಿದೆ, ಬೇಗ ರೆಡಿ ಆಗು. ಈ ಹೆಣ್ಮಕ್ಳು ಕನ್ನಡ ಮುಂದೆ ನಿಂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈಗ ವೇದ, ಏನು ಹಾಗೆ ನೋಡ್ತಿದ್ಯಾ, ಬಂದು ಹೆಲ್ಪ್ ಮಾಡು ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾ ಖುಷಿ ಆಗತ್ತೆ. ಎಲ್ಲಿಡಿಬೇಕು ಅಂತ ಹೇಳಿ ವೇದಾಗೆ ಹೆಲ್ಪ್ ಮಾಡ್ತಾನೆ. ವೇದ ಸೀರೆ ಎಲ್ಲ ಉಟ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಾಳೆ. ಬೇತಾಳ, ನೀನ್ ಯಾವಾಗ್ಲೂ ನನ್ನ ಜೊತೆ ಯಾಕೆ ಉರ್ಕೊಂಡಿರ್ತೀಯ? ಈ ರೀತಿ ನಗ್ನಗ್ತಾ ಮಾತಾಡ್ಕೊಂಡು ಇರ್ಬೋದಲ್ವಾ? ನೋಡು ಬೇತಾಳ, ಇವತ್ತು ನಮ್ಮಿಬ್ರಿಗೆ ಇಂಪಾರ್ಟೆಂಟ್ ಈವೆಂಟ್ ನಡೀತಾ ಇದೆ, ಇದೇ ಗ್ಯಾಪ್ ಅಲ್ಲಿ ನಿನ್ಗೆ ಪ್ರಪೋಸ್ ಮಾಡಿ ಒಂದ್ ಕಿಸ್ ಮಾಡ್ಲಾ ಅಂತ ಹೇಳಿದಾಗ ವೇದ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.